ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಾನು ಇಂಡಿಯಾದಿಂದ ಬಂದ ಮೇಲೆ ವ್ಲಾಗೇ ಮಾಡಿಲ್ಲ. ಒಂದು ರೀತಿ ಮನೆ ಕ್ಲೀನಿಂಗ್ ಆಗಿರ್ಬೋದು, ಒಂಥರ ಇನ್ನೂ ಅಮ್ಮನ ಮನೆಯಲ್ಲಿ ಇದ್ದ ಒಂದು ಮೂಡಿಂದ ವಾಪಸ್ ಬಂದಿರಲಿಲ್ಲ. ಸೊ ಹಂಗಾಗಿ ಒಂಥರ ವ್ಲಾಗ್ ಮಾಡೋಕ್ಕೆ ಏನೂ ಇಂಟ್ರೆಸ್ಟೇ ಇರಲಿಲ್ಲ. ಹಂಗಾಗಿ ವ್ಲಾಗ್ ಯಾವುದೇ ರೀತಿ ಎಲ್ಲೂ ಹೋಗುವಿಲ್ಲ, ವ್ಲಾಗು ಮಾಡಿಲ್ಲ. ಮತ್ತು ಶನಿವಾರ ಆಗಿರೋದ್ರಿಂದ ಮಾಮೂಲಿ ವಾರ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಸಿಂಪಲಾಗಿ ಪೊಂಗಲ್ ಮಾಡಿದೆ, ತಿಂಡಿ ತಿಂದಾಯಿತು. ಅಂದರೆ ಈ ವೀಕೆಂಡ್ ಅಂದರೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಆ ಥರ ಎಲ್ಲೂ ಹೋಗಲಿಲ್ಲ. ಅಂದರೆ ನಾವು ಯಾವ ರೀತಿಯ ಒಂದು ವೀಕೆಂಡು ಮನೇಲಿರೋಕ್ಕೆ ಬೋರ್ ಆಗುತ್ತೆ. ಇಲ್ಲಂತೂ ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ವೀಕೆಂಡಲ್ಲಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಅಂದರೆ ನಮ್ಮ ಮನೆಯಿಂದ ಒಂದೇ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ಒಂದು ಚೆನ್ನಾಗಿದೆ ವ್ಯೂಸ್ ಎಲ್ಲ, ಪ್ಲೇಸ್ ಚೆನ್ನಾಗಿದೆ, ವ್ಯೂಸ್ ಕೂಡ ಚೆನ್ನಾಗಿರುತ್ತೆ. ಏನೋ ಒಂಥರ 1 ಡೇ ಸ್ಪೆಂಡ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮಗಳಿಗೂ ತುಂಬಾ ಜಾಗ ಇಷ್ಟ. ಏನಕ್ಕೆ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ತುಂಬಾ ಹಿಂದಿನ ವಿಡಿಯೋಸ್ಗಳಲ್ಲೆಲ್ಲ ನಾನು ಫಸ್ಟ್ ಟೈಮ್ ಈಗ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ವಿಡಿಯೋಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ನಿಮ್ಗೇನು ಅನಿಸುತ್ತೆ, ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೆ. ತುಂಬ ಜನ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಬರ್ತಾ ಇದೆ ವಿಡಿಯೋಸ್ಗಳು, ಡೈಲಿ ವ್ಲಾಗ್ಸ್ ಮಾಡಿ ಈ ರೀತಿ ಕಮೆಂಟ್ಸ್ಗಳು ಬರ್ತಾ ಇದೆ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ಸ್ ಅದ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನೋಡೋಣ. ವ್ಲಾಗ್ ಎಲ್ಲ ಈಗ ಸ್ಟಾರ್ಟ್ ಮಾಡಿರೋದು, ಯಾವ ರೀತಿ ಮಾಡಬೇಕು, ಎಡಿಟಿಂಗು ಎಲ್ಲ ಇನ್ನೂ ಸ್ವಲ್ಪ ಅಷ್ಟು ಕಲಿಬೇಕು. ಟ್ರೈ ಮಾಡ್ತೀನಿ ನಾನು, ಆದಷ್ಟು ವಾರದಲ್ಲಿ 2 ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ನನ್ನ ಮಗಳನ್ನ ಕರ್ಕೊಂಡು ಕೆಳಗಡೆ ಹೋಗಿದ್ದಾರೆ. ಸೊ ನಾನು ಇದು ಒಂದು ಇಂಟ್ರೋ ಕೊಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ವಿಂಟರಲ್ಲಿ ವೆದರ್ ಎಷ್ಟು ಬ್ಯಾಡ್ ಇರುತ್ತೆ ಅಂದರೆ, ಈಗ ನಮ್ಮ ಕಡೆ ಎಲ್ಲ ವಿಂಟರ್ ಅಂದರೆ ಹಿಂಗೆ ಮಾರ್ನಿಂಗ್ ಚಳಿ ಇರುತ್ತೆ, ಬಿಟ್ಟರೆ ಇನ್ನು ಸಂಜೆ ಈವ್ನಿಂಗ್ ಚಳಿ ಆಗುತ್ತೆ. ಇನ್ನು ಮಧ್ಯಾಹ್ನ ಹೊತ್ತೆಲ್ಲ ಏನು ಜಾಕೆಟ್ ಸ್ವೆಟರ್ ಏನು ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಂತೂ 24 ಗಂಟೆನೂ ಸಿಕ್ಕಾಬಟ್ಟೆ ಕೋಲ್ಡ್ ಆಗುತ್ತೆ. ಅಂದರೆ ಜಾಕೆಟ್ ಇಲ್ದೇ ಹೊರಕ್ಕೆ ಬರೋಕ್ಕಾಗೋದಿಲ್ಲ. ಇನ್ನು ಸಂಜೆ ಆಗ್ತಾ ಅಂತೂ ಏನು ಮಧ್ಯಾಹ್ನ 2 ಗಂಟೆ ಮೇಲಂತೂ, ಮಧ್ಯಾಹ್ನ 2 ಗಂಟೆ ಆಗ್ತಾ ಇದ್ದಂಗೆ ಸಿಕ್ಕಾಬಟ್ಟೆ ಕೋಲ್ಡು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಬಿಸಿಲಿರುತ್ತೆ ನೋಡಿ, ಬಿಸಿಲು ಕಾಣಿಸ್ತಾ ಇದೆ ಅಲ್ವಾ. ಸೊ ಬಿಸಿಲಿರುತ್ತೆ, ಆದರೂ ಒಂಥರ ತಣ್ಣಗೆ ಗಾಳಿ, ಒಂಥರ ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಡ್ತವೆ. ಸೊ ವಿತೌಟ್ ಗ್ಲೌಸು, ಸೊ ನಾನು ಗ್ಲೌಸ್ ಯಾಕೆ ಬರಲಿಲ್ಲ, ಮರ್ತೋಯ್ತು. ಸೊ ಆ ಥರ ಫುಲ್ಲು ಜಾಕೆಟ್ ಇಲ್ದೇ ಯಾರೂ ಹೊರಕ್ಕೆ ಕಾಲಿಡೋದಿಲ್ಲ, ಅಷ್ಟು ಚಳಿ ವಿಂಟರ್. ಇವರು ಕೆಳಗಡೆ ವೆಯ್ಟ್ ಮಾಡಿ ಅಂದರೆ ಸೀದಾ ಕೆಳಗಡೆ ಮಾಲಿಗೆ ಬಂದ್ಬಿಟ್ಟವ್ರೆ. ಮಾಲ್ಗೆ ಬಂದ್ರಿ ನೀವು? ಇವೆಲ್ಲ ಆಟಾಡೋಕ್ಕೆ ಇಶಿ, ನೀವು ಎಲ್ಲಿಗೆ ಹೊರಟಿದ್ದು, ಎಲ್ಲಿಗೆ ಬಂದಿದ್ದೀವಿ? 5,000 ರೂಪಾಯಿ ಬ್ಯಾಗ ಇಲ್ಲ ಅನ್ಬೇಕು. 100 ರೂಪಾಯಿ ಬೇರೆ ಹಾಕಿದಿರಿ ಡೈರೆಕ್ಷನ್ನು ಹಾಕಿ. ಅದು ಅಷ್ಟೊಂದು ಬ್ಯಾಗ್ ಕಾಣಿಸ್ತವೆ ಅಂದರೆ ಯಾರು ಹೊಡೆದಿಲ್ಲ ಅಂತ ಅರ್ಥ, ಯಾರ ಕೈಲೂ ಆಗಿಲ್ಲ ಅಂತ ಮೇ ಬಿ ಅಲ್ವಾ. ಕಟಾಕ್ ಜಾರುತ್ತೆ ಅನ್ಸುತ್ತೆ ರೀ. ಹೌದಾ? ವಾವ್, ಬಾಲ್ ಸಿಗಾಕೊಂಡ್ಬಿಡ್ತು. ಚಾನ್ಸ್ ಆಯ್ತಾ? ಅಯ್ಯೋ ಜಸ್ಟ್ ಮಿಸ್. ಲಾಲಿಪಾಪ್ ತೆಗೀರಿ ನೀವು, ಏನು ಎಳೆ ಮಕ್ಳಿಗೆ ಹಾಕೊಂಡೋದು. ಅಯ್ಯೋ ಜಸ್ಟ್ ಮಿಸ್. ಕರೆಕ್ಟಾಗಿ ಹಾಕ್ಬೇಕು. 100 ರೂಪಾಯಿ ಹಾಕ್ಬಿಟ್ಟು 5,000 ರೂಪಾಯಿ ಬ್ಯಾಗ್ ಹೊಡಿಯೋ ಪ್ಲ್ಯಾನು. 200 ರೂಪಾಯಿ ಹೊಗೆ ಬೇಕಾ? ಓ ಹಂಗೆ ತಗೋತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ ಹೌದಾ? ಮುಂದಕ್ಕೆ ಬಿಡ. ಅಯ್ಯೋ ಮುಖ್ಯ ಬಿಟ್ಟಲ್ಲೇ. ಮಾತ್ರ ಯಾವಾಗಲೂ ಎಲ್ಲಿ ನೋಡಿದ್ರು ಒಂದು ಪೇಪರ್ ಬಿದ್ದಿರೋದಿಲ್ಲ. ಎಷ್ಟು ನೀಟಾಗಿ ರೋಡ್ಗಳನ್ನ ಮೇಂಟೈನ್ ಮಾಡ್ತಾರೆ ಅಂದರೆ ಕ್ಲೀನಾಗಿ. ಎಂಟ್ರೆನ್ಸ್ ಅಲ್ಲೇ ಈ ರೀತಿ ಫೌಂಟೇನ್ ಇದೆ. ಸೊ ಬಿಸಿಲು ಟೈಮಲ್ಲಿ ಆದರೆ ಎಲ್ಲ ಮಕ್ಕಳು ಆಟ ಆಡೋರು. ಆದರೆ ಇವಾಗ ವಿಂಟರ್ ಅಲ್ವಾ, ಸಿಕ್ಕಾಬಟ್ಟೆ ಚಳಿ, ಯಾರೂ ಇಳಿಯೋದಿಲ್ಲ ನೀರೊಳಗಡೆ. ನೋಡಿ ಇಲ್ಲಿ ಮಕ್ಕಳು ಆರಾಮಾಗಿ ಆಟ ಆಡ್ತಾರೆ. ಸೊ ನಮ್ಮ ಇಶಿ ಎಲ್ಲವಳೆ ಅಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ, ಲೈಟ್ ಅದವಳೆ. ಇಶಿ ನೋಡಿಲ್ಲ ಅವಳು. ಫುಲ್ ಮಕ್ಕಳು ಆರಾಮಾಗಿ ಆಟ ಆಡ್ತಾರೆ. ಇಲ್ಲಿ ಎಲ್ಲ ಜಾಪನೀಸ್ ಮಕ್ಕಳು, ಇಂಡಿಯನ್ಸ್ ಮಕ್ಕಳು ಯಾರು ಸಿಕ್ಕಿಲ್ಲ ಅವಳಿಗೆ.
ಎಲ್ಲ ಜಾಪನೀಸ್ ಮಕ್ಕಳು. ಇಶಿ, ಏ ಇಶಿ, ಇಲ್ಲಿ ಅಮ್ಮ ಹಾಯ್. ಯಾಕೆ ನಗ್ತಾ ಇದ್ದೀರಾ ಬಿದ್ದೆ ಅಂತ? ನಗಿ ನಗಿ. ಇದು ಇಶಿ ನೋಡ್ಕೊತಾ ಇಲ್ಲ ನಾನು. ಮೀನ್ ತಕ್ಕಲ್ಲ, ಬರ್ತೀನಿ ಒಂದು ನಿಮಿಷ. ಇವ್ರು ಆಟ ಆಡ್ತಾ ಇರಲಿ ಇಲ್ಲಿ. ಚೆನ್ನಾಗಿ ಆಟ ಆಡ್ತಾಳೆ ಇದು. ನಮ್ಮ ಇಶಿ ತುಂಬ ಇಷ್ಟಪಡ್ತಾಳೆ ಇಲ್ಲಿ. ಆರಾಮಾಗಿ ಒಂದು 1 ಅವರ್ ಆಟ ಆಡ್ತಾಳೆ. ಸೊ ನಾವೀಗ ಈ ಸಕ್ರ ಅಂದರೆ ಮಾರ್ಚ್ ಟೈಮಲ್ಲಿ ಸಕ್ರ ಫ್ಲವರ್ ಅಂತ ಬರ್ತದೆ. ತುಂಬಾನೇ ಫೇಮಸ್, ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣಿಸ್ತದೆ ಅವಾಗ. ಇಲ್ಲಿ ಸುತ್ತಮುತ್ತ ಯಾವ ರೀತಿ ಇದು ಜಾಗ ಇದೆ ಅಂತ ತೋರಿಸ್ತೀವಿ ಬನ್ನಿ. ತಿಂಗಳು ತುಂಬ ಚೆನ್ನಾಗಿತ್ತು. ಏನಕ್ಕಂದ್ರೆ ಅವಾಗ ಸಿಕ್ಕಾಪಟ್ಟೆ ಆರೆಂಜ್ ಕಲರ್ ಫ್ಲವರ್ ಎಲ್ಲ ಎಲೆಗಳು ಫುಲ್ ಆರೆಂಜ್ ಕಲರ್ ಎಲೆಗಳು ಸಕ್ಕತ್ತಾಗಿತ್ತು. ನಾವಿಲ್ಲಿ ಬಂದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಫೋಟೋ ತಗೊಂಡಿದ್ದು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂದ್ಬಿಟ್ಟು. ಈಗೆಲ್ಲ ಫುಲ್ ಎಲೆ ಉದ್ರೋಗ್ಬಿಟ್ಟೈತೆ. ಫುಲ್ ಎಲ್ಲ ಬುಳ್ಬುಳ. ಜಾಪನೀಸ್ ಎಲ್ಲ ಈ ಥರ ಟೆಂಟ್ ಹಾಕ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾರೆ ವೀಕೆಂಡ್ಗಳಲ್ಲಿ. ನವಂಬರಲ್ಲಿ ಬಂದಿದ್ವಿ ಜಾಗಕ್ಕೆ. ನವಂಬರ್ ಆದಮೇಲೆ ಡಿಸೆಂಬರು ಇಂಡಿಯಾಗೆ ಹೋದ್ವಿ. ಸೊ ಬಂದೆಲ್ಲ ಇಲ್ಲಿಗೆ ಬಂದಾಗಿಂದ ಫುಲ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಜಾಗ ಅಂತ ನೋಡಿ. ಅಂತ ಇದಕ್ಕೆ ಒಂದು ಸ್ಕ್ರೀನ್ ಮೇಲೆ ಲಾಸ್ಟ್ ನವಂಬರಲ್ಲಿ ತಕ್ಕೊಂಡಿರೋ ಒಂದು ಫೋಟೋ ಹಾಕ್ತೀನಿ. ಸಿಕ್ಕಾಪಟ್ಟೆ ಸಖತ್ ಕಲರ್ಫುಲ್ ಆಗಿತ್ತು ನಾವು ನವಂಬರಲ್ಲಿ ಬಂದಾಗ. ಹೀಗೆಲ್ಲ ಎಲೆ ಉದ್ರೋಗಿದೆಯಲ್ಲ, ಅದಕ್ಕೆ ಹಿಂಗೆಲ್ಲ ಈ ರೀತಿ ಕಾಣಿಸ್ತಾ ಇದೆ. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನವಂಬರ್ ತಿಂಗಳಲ್ಲಂತೂ. ಸಿಕ್ಕಾಪಟ್ಟೆ ಸಖತ್ತಾಗಿರ್ತದೆ. ನವಂಬರು ಮಾರ್ಚಿ ಆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಬೇರೆ ಬೇರೆ ಫ್ಲವರ್ಸ್ಗಳು ಬಿಡ್ತದೆ. ಸೊ ಇವಾಗೆಲ್ಲ ಫುಲ್ ಕಾಲ 1 ಕಿಲೋಮೀಟರ್ ಇರೋದ್ರಿಂದ ಆರಾಮಾಗಿ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಫುಲ್ ಏನಾದರೂ ನಾವೆಲ್ಲೂ ಹೊರಗಡೆ ಟ್ರಿಪ್ಗೆ ಹೋಗಿಲ್ಲ ಅಂದರೆ ಫುಲ್ ಬೋರ್ ಹೊಡಿತೈತೆ ಅಂದಾಗೆಲ್ಲ ಬರ್ತೀವಿ ಇಲ್ಲಿಗೆ. ಅಂದರೆ ಜಾಪನೀಸ್ ಎಲ್ಲ ಹೆಂಗೆ ಅಂದರೆ ಅವರು ನಮಗೆ ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ ವೀಕೆಂಡ್ ಅಂದರೆ ಏನಾದ್ರು ಫಂಕ್ಷನ್ಸ್ಗಳು, ರಿಲೇಟಿವ್ಸ್, ಫ್ರೆಂಡ್ಸ್ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಇವರೇನು ಅಂಥದ್ದೆಲ್ಲ ಎಲ್ಲೂ ಹೋಗಲ್ಲ ಅನಿಸುತ್ತೆ. ಆರಾಮಾಗಿ ಇವ್ರಿಗೆ ಹೆಂಗೆ ಅಂದರೆ ವೀಕೆಂಡ್ ಬಂದರೆ ಈ ರೀತಿ ಬಂದು ಫುಡ್ಡು ಅಂದರೆ ಚಳಿ ಅಲ್ವ ಇವಾಗ, ಅದಕ್ಕೆ ಯಾರು ಅಷ್ಟೊಂದು ಬಂದಿಲ್ಲ. ಬಟ್ ಇವರು ಆಲ್ಮೋಸ್ಟ್ ಹೆಂಗೆ ವೀಕೆಂಡ್ ಟೈಮ್ ಕಳೀತಾರೆ ಅಂದರೆ ಹಿಂಗೆ ಫುಡ್ ಎಲ್ಲ ತೊಗೊಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಫುಡ್ ತಗೊಂಡು ಹಿಂಗೆ ಮರಗಳ ಕೆಳಗಡೆ ಕೂತ್ಕೊಂಡು ಮಕ್ಳು ಆಡಿಸ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಇದಕ್ಕೆ ಇಷ್ಟ ಆಗುತ್ತೆ ಅವಳಿಗೆ ಇಲ್ಲಿ. ಏನಕ್ಕೆ ಅಂದರೆ ಒಂದು ಮೀನುಗಳಿದೆ, ಇನ್ನೊಂದು ಕುರಿಗಳಿದ್ದಾವೆ ಇಲ್ಲಿ. ಹಾಗಾಗಿ ನೋಡಿ ಇಲ್ಲಿ ಮೀನುಗಳಂತೂ ಸಿಕ್ಕಾಪಟ್ಟೆ ಮೀನುಗಳಿರ್ತವೆ. ಬಾಜಿತ್ತು ಫಿಶ್ ಹತ್ರಕ್ಕೆ ಹೋಗೋದಾ? ಎಲ್ಲ ಟೆಂಟ್ ಹಾಕೊಂಡು ಜಾಪನೀಸರು ವೀಕೆಂಡ್ ಕಳೀತಾರೆ ಇಲ್ಲೆಲ್ಲ. ಆರೆಂಜ್ ಕಲರ್ ಎಲೆಗಳಿರ್ತಿತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತಗೊಳ್ಳೋರು ಬಂದಿಲ್ಲೆಲ್ಲ. ಫೋಟೋಶೂಟ್ಗೆಲ್ಲ ಚೆನ್ನಾಗಿತ್ತು. ಸೊ ನಾವು ಕೂಡ ಇಲ್ಲಿ ಬಂದು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಲಾಸ್ಟ್ ನಾವು ನವಂಬರ್ಗೆ ಬಂದಾಗ ಯಾವ ರೀತಿ ಫೋಟೋಸ್ ತಗೊಂಡಿದ್ವಿ ಅಂತ. ಅಂದರೆ ಯಾವ ರೀತಿ ಈ ಜಾಗ ಕಾಣಿಸ್ತಾ ಇತ್ತು ನವಂಬರಲ್ಲಿ ಅಂತ ನಾನು ಸ್ಕ್ರೀನ್ ಮೇಲೆ ಫೋಟೋಸ್ ಹಾಕ್ತೀನಿ ನೋಡಿ, ಯೂಸ್ ಮಾಡ್ತೀನಿ. ಯಾಕೆಂದರೆ ಅವಾಗ ಫುಲ್ ಸಕ್ಕರ ಫ್ಲವರ್ ಬಿಟ್ಟಿರ್ತದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾ ಇರ್ತದೆ. ಸೊ ನಾನು ಆ ಟೈಮಲ್ಲಿ ಬಂದೊಂದು ಯಾವ ಥರ ಕಾಣಿಸುತ್ತೆ ಅಂತ ಬ್ಲಾಗ್ನ ಮಾಡ್ತೀನಿ ಅವಾಗ ಸಕ್ಕರ ಟೈಮಲ್ಲಿ. ಇವಾಗ ಇಲ್ಲೇ ಸೊ ಇದು ಬಂದು ಜಾಗ ಇದು ತುಂಬ ಚೆನ್ನಾಗಿದೆ ನೋಡಿ. ಫೋಟೋಶೂಟ್ ಮಾತ್ರ ಮಾಡಿಸ್ದಂಗಿದೆ. ಫೋಟೋಶೂಟು ಈ ರೀಲ್ ಮಾಡೋರ್ಗಂತೂ ಸಕ್ಕತ್ತಾಗಿರ್ತದೆ ಜಾಗ ಇದು ನೋಡಿ. ಎಲೆಗಳೆಲ್ಲ ಅಂದರೆ ಎಲೆನೂ ಇಲ್ಲ, ಹೂವೂ ಇಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತೈತೆ ಎಲ್ಲ ಆಗಿ ನೋಡಿ ಹೆಂಗೆ ಕಾಣಿಸುತ್ತೆ ಇಲ್ಲಿ. ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿ. ಎಲೆಗಳು ಇಲ್ಲ, ಹೂಗಳು ಇಲ್ಲ. ಅದಕ್ಕೆ ಈ ರೀತಿ ಅಂದರೆ ಮರಗಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಮರಗಳಲ್ಲೆಲ್ಲ ಎಲೆ ಹೂವು ಇದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಜಾಗ ಇದು. ನಾವು ಮೀನುಗಳಿಗೇನು ತರಲೇ ಇಲ್ಲ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಮೀನುಗಳಿದೆ ನೋಡಿ. ಸಖತ್ತಾಗಿತ್ತು ಅವಾಗೆಲ್ಲ, ಎಲೆ ಎಲ್ಲ ಇಲ್ವಲ್ಲ. ಬಟ್ ಚೆನ್ನಾಗಿದೆ ಇವಾಗಲೂ, ಸಖತ್ತಾಗಿದೆ ಇಲ್ಲಿ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಜಾಗ ಮಾತ್ರ ಸೂಪರಾಗಿದೆ. ಎಷ್ಟು ಕಲರ್ಫುಲ್ ಮೀನುಗಳಿದ್ದಾವೆ ಅಂತ ಇಲ್ಲಿ. ಗೋಲ್ಡ್ ಫಿಶು, ಕೊಯ್ ಮೀನು ಅಂತ, ಜಪಾನೀಸ್ ಕೊಯ್ ಮೀನು ಎಂಥವು ನೋಡಿ. ಇಲ್ಲೆಲ್ಲ ಈ ಥರ ಮಕ್ಳುಗಳಿಗೆ ಏನೂ ತಂದಿಲ್ಲ. ಇಶಿ ಬೇಜಾರಾಯ್ತಾ ಇಶಿ, ಫುಡ್ ಏನೂ ತಂದಿಲ್ಲ. ನಾವು ಹಂಗೆ ಬಂದ್ಬಿಟ್ಟಿದ್ದೀವಿ ನೋಡಿ. ಆಕಳು ಎಂಜಾಯ್ ಮಾಡಲ್ಲ ಒಂದು ಅರ್ಧ ಗಂಟೆ. ಏನಾಗಲ್ಲ. ಮೀನುಗಳು ನೋಡಿ ಹೆಂಗಾಗ್ತದೆ, ಹೆಂಗವೆ ಅಂತ. ಮೀನುಗಳು ನೋಡವಾ ಎಲ್ಲ ಆ ಎಲೆ ಕಿತ್ತು ಹಾಕ್ಬಾರ್ದಪ್ಪ, ಬೈತಾರೆ ಎಲೆ ಕೀಳ್ಬಾರ್ದು. ಎಲ್ಲ ಮೀನಿಲ್ಲ, ಫಿಶ್ ಇಲ್ಲ. ಫುಡ್ ಏನು ತಂದಿಲ್ವಾ? ಫುಡ್ ಮರ್ತ್ಕೊ ಬಂದ್ವಲ್ಲ ನೋಡು ಸುಮ್ಮನೆ. ಅಪ್ಪ ಒಂಚೂರು ಬಯಲ್ದಂಗೆ ಹೋಗಿ ದಡಕ್ಕೆ ಕೂತವಳೆ. ಪಾರಿ ಬಂದವೆ, ಪಾರಿ ಸುಮ್ಮನೆ ಆಟಾಡವ. ಸುಮ್ಮನೆ ಕೂತ್ಕೊಂಡು ನೋಡ್ತಾಳೆ. ಸುಮ್ಮನಿರಿ.
ಮರಗಳೆಲ್ಲ ಫುಲ್ ಖಾಲಿ ಖಾಲಿ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಬಟ್ ಮರ ಎಲ್ಲ ಹೂ ಬಿಟ್ಟಾಗ ಅಥವಾ ಎಲೆಗಳಿದ್ದಾಗ ಅಂತೂ ಸುತ್ತಮುತ್ತ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ನೋಡೋಕ್ಕೆ. ಅಲ್ಲ ರೀ, ಈ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ನವಂಬರಲ್ಲಿ ಬಂದಾಗ. ಈ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫುಲ್ ಎಲೆ ಎಲ್ಲ ಹೆಂಗಿತ್ತು ಅಂದರೆ ಒಂಥರ ರೆಡ್ ಆರೆಂಜು ಮಿಕ್ಸ್ ಥರ ಸಖತ್ತಾಗಿ ಕಾಣಿಸೋದು ಇದು ಮರ. ಇದು ಇಲ್ಲಿ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ನಾನು ಇಶಿದು. ಇವಾಗೆಲ್ಲ ಎಲೆಗಳಿಲ್ವಲ್ಲ, ಸೊ ಕಾಣಿಸ್ತಾ ಇದೆ. ಯಾರಿಗೂ ಹೊಟ್ಟೆ ಸಿಗ್ತಾ ಇಲ್ವಾ? ಶುಕ್ರ ಮಾರ್ಚಿಗೆ ಬಂದರೆ ಎಷ್ಟು ದಿವಸ ಇರ್ತದೆ? ಅಂದ್ರೆ 20 ದಿವಸ ಇರ್ತದ? ತಿಂಗಳು ತಿಂಗಳಿಗೆ ಉದುರ ಹೋಗ್ತದೆ. ಒಂದು ತಿಂಗಳು ಇರ್ತದ? 20 ದಿವಸ ಚೆನ್ನಾಗಿರ್ತದೆ. ಹೂಗಳು ಫುಲ್ ಬಿಡ್ತದೆ. ಮಾರ್ಚಲ್ಲಲ್ವಾ? ಮಾರ್ಚಲ್ಲಿ ಬರ್ಬೇಕು ಇಲ್ಲಿ ಮೀನ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಫುಡ್ ಏನೂ ತಂದಿಲ್ಲ, ಹಂಗಾಗಿ ಹೊರಡ್ತಾ ಇದ್ದೀವಿ. ಬೇಜಾರ ಸಾಕು. ಇಷ್ಟೊತ್ತವರೆಗೂ ಆಟ ಆಡ್ದು. ಅದೇನು ಅಡುಗೆನೂ ಮಾಡಿಲ್ಲ, ಹಂಗೆ ತಿಂಡಿ ತಿಂದು ಬಂದಿದ್ದು. ವಾರ ಮಾಡಿ ತಿಂಡಿ ತಿಂದು ಪಟ್ಟ ಅಂತ ಬಂದ್ಬಿಟ್ವಿ. ನಾನು ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗ್ತಾ ಚಳಿ ಜಾಸ್ತಿ ಆಗುತ್ತೆ. ಆಮೇಲೆ ಸುಮ್ಮನೆ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟೊತ್ತಾಗಿ. ಅಂದರೆ ಬೆಳಗ್ಗೆ ಲೇಟಾಗಿ ಎದ್ದಿದ್ವಲ್ಲ, ಸೊ ಲೇಟಾಗಿ ತಿಂಡಿ ತಿಂದಿದ್ವಿ. ಸೊ ಅದಕ್ಕೆ ಸ್ವಲ್ಪ ಲೇಟಾಗೆ ಊಟ ಮಾಡೋಣ ಅಂದ್ಬಿಟ್ಟು ಬಂದು, ಇಶಿ ನಡಿ ಕುರಿ ನೋಡ್ಕೊಂಡು ಹೊರಡೋಣ. ಸೊ ಇರೋದು ಸಹ ಕುರಿಗಳೇನಕ್ಕೆ ಅಂದರೆ ಇಲ್ಲಿ ಮಕ್ಳುಗಳೆಲ್ಲ ಸಿಟಿಲಿ ಇರೋ ಮಕ್ಳುಗಳು ನೋಡಲಿ ಪ್ರಾಣಿಗಳನ್ನೆಲ್ಲ ಅಂತ ಇಲ್ಲಿ ಮಾಡಿದ್ದಾರೆ. ಸಿಟಿ ಮಧ್ಯದಲ್ಲಿ ಕುರಿಗಳೆಲ್ಲ ಇದೆ. ಸೊ ಏನೇನು ಪ್ರಾಣಿಗಳಿದ್ದಾವೆ ಅಂತ ಒಳಗಡೆ ನೋಡೋಣ. ಬಂದು ಅಂದರೆ ಕುರಿಗಳನ್ನ ಏನಾದರೂ ಅಂದರೆ ಮುಟ್ಟಬೇಕು, ಒಳಗಡೆ ಹೋಗಿ ಕುರಿಗಳನ್ನ ಮುಟ್ತೀವಿ. ಅಂದರೆ ಈ ಥರ ಸವರೋದು, ಮುಟ್ಟೋದು, ಮತ್ತು ಅವನ್ನ ಕೇರ್ ಮಾಡೋದು, ನೋಡೋದು, ಆ ಥರದ್ದೆಲ್ಲ ಮಾಡಬೇಕು ಅಂದರೆ ಟಿಕೆಟ್ ತೊಗೋಬೇಕು. ನೋಡಿ, ಕುರಿಗಳನ್ನ ಮುಟ್ಟೋಕ್ಕೆ ಟಿಕೆಟ್ ತೊಗೋಬೇಕು. ಮುಟ್ಟಕ್ಕೆ ಅಂದರೆ ನೋಡೋಕ್ಕೇನಿಲ್ಲ, ಅವನ್ನ ಟಚ್ ಮಾಡ್ತೀನಿ ಅಂದರೆ ಟಿಕೆಟ್ ತೊಗೋಬೇಕು. ಕುರಿಗಳು ಇಶಿ ಬರ್ತಾ ಇಲ್ವಾ? ಅಪ್ಪ ಏನವೆ ಸೈಜ್ ಅಂತೀರಾ? ಇಲ್ಲಿ ನೋಡಿ ಹೆಂಗಿದಾವೆ, ಹಂಗೆ ಒಳ್ಳೆ ಇದಪ್ಪ. ಏನು ಹುಲ್ ಮೇಲೆ ಕಾಣಿಸ್ತಾ ಇದೆಯಾ ರೀ? ಎದರ ಚಳಿ ಇದೆಯಲ್ಲ ಅದಕ್ಕೆ ಕಟ್ ಮಾಡಿಲ್ಲ, ಅದೊಂಥರ ಬೆಚ್ಚಗಾಗಲಿ ಅಂತ ಇತ್ತು. ಕೋಳಿ ಮೊಲ ಏನೋ ಕಾಣಿಸ್ತಾ ಇಲ್ಲ. ಏನದು? ಪೆಂಗ್ವಿನ್. ಪೆಂಗ್ವಿನ್ ಅಲ್ಲೊಂದು ಹೆಂಗ್ ನೋಡಿ, ಹೆಂಗ್ ಸ್ವಿಮ್ ಮಾಡ್ತದೆ ನೋಡಿ. ಈಗ ಹಂಗೆ ಹೋಯ್ತು ಒಳಗೆ. ಏನೋ ಆಟ ಆಡಿಸ್ತಾ ಇದ್ದಾರೆ, ಫುಡ್ ಕೊಡ್ತಾ ಇದಾರ. ಓಯ್ ಆಟ ಆಡಿಸ್ತಾ ಇದ್ದಾರೆ. ಅಯ್ಯಪ್ಪ ಹೆಂಗೈತರಿ ಅಲ್ಲಿ ನೋಡಿ. ಯಪ್ಪ ನಾನು ನೋಡಿರಲಿಲ್ಲ ಇಷ್ಟು ಹತ್ರದಿಂದ. ನೀರೊಳಗಡೆನೆ ನೋಡಿದ್ದೆ ಯಾವಾಗಲೂ. ಓ ಇನ್ನೊಂದು ಇತ್ತು. ಹಾಂ ಹೋಗಂತ ಹೋಗುತ್ತೆ. ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೀರು ಹೊರಗಡೆ ಇರೋದು ನೋಡ್ತಾ ಇರೋದು. ಯಾವಾಗಲೂ ನೀರು ಒಳಗಡೆ ನೋಡ್ತಾ ಇದ್ದೋ. ಓ ಹೆಂಗ್ ಆಡ್ತೈತೆ. ಏನಾದ್ರು ಅದನ್ನ ಎಸಿತಾರ? ಆಟ ಆಡಿಸ್ತಾರಾ? ಹೌದಾ? ವಾವ್, ಬರುತ್ತಾ? ನಿಜ? ಎಲ್ಲೋಯ್ತು? ಅಯ್ಯೋ ಎಸಿದ್ರು ಈಗ. ಓ ಹೆಂಗ್ ಕಲ್ತಿರ್ತಾವಪ್ಪ. ವಾವ್ ಸೂಪರ್ ಮಾತ್ರ. ಹೆಂಗೆ ಎಸಿತದಾರ ನೋಡಿ ಗೈಸ್ ಇಲ್ಲಿ. ಈಗ ಹೆಂಗ್ ತಗೊಬರುತ್ತೆ ನೋಡಿ. ಈ ಪ್ರಾಣಿ ಹೆಸ್ರೇನು? ಅದೆಲ್ಲ ಸರಿ ರೀ, ಇದು ಹೆಸ್ರೇನು? ಅದು ತಗೋತದ? ಈ ಫುಡ್ ಕೊಡೋದೇ ಆಯ್ತದಲ್ವ. ಏನಂತ ಏನೋ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಯ್ತಾರ. ಇದು ಮಂಕಿ ಅಡ್ಡ, ಮಂಕಿ ಕೋಟೆ ಕಣೋ. ಎಲ್ಲಕ್ಕೂ ಸೇರ್ಕೊಬಿಟ್ಟವಪ್ಪ. ಆಟ ಆಡ್ತಾನೆ ಇಲ್ಲ. ಕುರಿಗಳು ಹೆಂಗಿದಾವೆ ಅಂದರೆ ನೋಡಿ, ಏನು ಚಳಿ ಆಗಲ್ಲ ಇವಕ್ಕೆ. ಹಂಗಿದೆ, ಅಷ್ಟು ಇದೆ ಹುಲ್ಲು.
ಮೊಲ ಇದೆ ನೋಡಿ, ಮೊಲ ಚೆನ್ನಾಗಿದೆ, ಕ್ಯೂಟಾಗಿ ಮೊಲಗಳಿದೆ, ಕುರಿಗಳಿದೆ. ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಇವಾಗ, ಅಂದರೆ ಕ್ಲೋಸಿಂಗ್ ಟೈಮಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ ಇವಾಗ. ನಿಮಗೆ ನಾನು ಜಪಾನ್ ಮಂಕಿಗಳನ್ನ ತೋರಿಸ್ತೀನಿ. ಅಂದರೆ ಈಗ ಅಲ್ಲಿ ಫಸ್ಟ್ ನೋಡಿದ್ವಲ್ಲ, ಇವಾಗ ಅವು ಮಾಮೂಲಿ ನಮ್ಮವ್ರ ಕಡೆ ಇದೇ ಥರ ಮಂಕಿಗಳಿರ್ತವೆ. ಜಾಪನೀಸ್ ಮಂಕಿಗಳು ತೋರಿಸ್ತೀನಿ ಬನ್ನಿ ನಿಮಗೆ. ಫಿಶ್ ಅಕ್ವೇರಿಯಂ ಇದೆ ಈ ಕಡೆ ಎಲ್ಲ. ಇಶಿ ಇಲ್ಲಿ ಬರ್ರಿ ಚೆನ್ನಾಗೈತೆ ಇಶಮ್ಮ, ಇಲ್ಲಿ ನೋಡು. ಅಲ್ಲ ನೋಡಿ, ಮೊಲಗಳಿದೆ, ಕ್ಯಾಂಗ್ರೋ, ಒಂಥರ ಸುಮಾರು ಪಕ್ಷಿಗಳು. ಒಂಥರ ಮಿನಿ ಝೂ ಇದ್ದಂಗೆ ಇದು. ಅಂದರೆ ಯಾವುದೇ ರೀತಿ ಅಂದರೆ ದೊಡ್ಡ ದೊಡ್ಡ ವೈಲ್ಡ್ ಅನಿಮಲ್ಸ್ಗಳಿರೋದಿಲ್ಲ, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮಕ್ಳಿಗೆ ಇಷ್ಟ ಆಗೋ ಪ್ರಾಣಿಗಳಿರ್ತದೆ. ಆಮೇಲೆ ಯಾವುದೇ ಥರ ಟಿಕೆಟ್ ಇಲ್ಲ, ಫ್ರೀಯಾಗಿ ಬಂದು ನೋಡ್ಬೋದು. ಸೊ ಮಕ್ಳುಗಳು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದಿನ ಇಲ್ಲಿ ಬಂದರೆ. ಇವು ಜಪಾನ್ ಮಂಕಿಗಳು ಹೆಂಗವೆ ಅಂತ. ಹಾಯ್, ಥ್ಯಾಂಕ್ಸ್ ಎಲ್ಲ ಕೊಡ್ತಾರೆ ಕೇಳಿದ್ರೆ. ಅಪ್ಪ ನಾಲ್ಗೆ ಹೆಂಗೈತೆ. ಹಾಯ್ ಹಾಯ್. ಜಪಾನ್ ಮಂಕಿ ಇವನೋ ಒಂಥರ ಡಿಫ್ರೆಂಟ್ ಆಗವಲ್ವಾ. ಓಯ್ ಇಶಿ, ಪಿಜ್ಜಾ ತಿನ್ನೋ ಪ್ಲಾನೇ ಇರಲಿಲ್ಲ. ಯಾರ್ದು ಪ್ಲಾನು? ಜಿತುದ ಇಶಿದ? ಆಹಾ, ಇಶಿ ಅವ್ಳು ಪಿಜ್ಜಾ ಅಂತ ಹೇಳೇ ಇಲ್ಲ. ಕಡೆಯಿಂದ ಚಳಿಲಿ ಬಂದು ಮಾಲ್ ಒಳಗಡೆ ಬಂದು ಎಂಥರ ಬೆಚ್ಚಕಾಯ್ತದಲ್ವಾ. ತಿಂದ ಬಂದು ಇವಾಗ ಪಿಜ್ಜಾ ತಿನ್ನೋಣ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹೊರಗಡೆ ಇಷ್ಟೊಂದು ಕ್ಯೂ ನಿಂತಿದ್ದಾರೆ, ಮತ್ತೆ ಹೆಂಗೆ ಹೋಗೋದು? ಕ್ಯೂ ಇದೆಯಾ? ರೆಸ್ಟೋರೆಂಟಿಗೆ ಬಂದ್ವಿ ಪಿಜ್ಜಾ ತಿನ್ನೋಣ ಅಂತ. ಇಲ್ಲಿ ಹೆಂಗೆ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ತುಂಬ ರಶ್ ಇದ್ದರೆ ಇಲ್ಲದೆ ಹೋಗಲಿ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಒಂದು ಬುಕ್ ಇಟ್ಟಿರ್ತಾರೆ. ಆ ಬುಕ್ ಮೇಲೆ ನಾವು ನಮ್ಮ ಹೆಸರು ಮತ್ತು ಎಷ್ಟು ಸೀಟು ಬೇಕು ನಮಗೆ, ಚೇರು, 3 ಜನ ಇದ್ದೀವ 4 ಜನ ಇದ್ದೀವ ಅಂತ ಬರೀಬೇಕು. ಅವರು ನೆಕ್ಸ್ಟ್ ನಮ್ಮನ್ನು ಕಾಲ್ ಮಾಡ್ತಾರೆ, ಅಂದರೆ ಅಲ್ಲಿ ಒಳಗಡೆ ಖಾಲಿ ಆದಮೇಲೆ. ಸೊ ಈ ಥರ ಒಂದು ರೂಲ್ಸ್ ಇದೆ ನೋಡಿ ಇಲ್ಲಿ ರೆಸ್ಟೋರೆಂಟ್ಗಳಲ್ಲಿ. ಇಷ್ಟಲ್ಲಿ ಇಡಬೇಕು, ಅವಾಗ ಖಾಲಿ ಆದಮೇಲೆ ಅವರೇನೆ ಕರೀತಾರೆ. ನೋಡಿ ಇಲ್ಲಿ ಇದು ಜಿತಿನ್ ಅಂದ್ಬಿಟ್ಟು. ಸೊ ಇವಾಗ ಜಿತಿನ್ ಅಂದ್ಬಿಟ್ಟು ಬರ್ತಿದ್ದೀವಿ. ಎಷ್ಟು ಕಾಸ್ಟ್ಲಿ ಇದೆ ಇಲ್ಲಿ ಅಂತ ನೋಡಿ. ಓ ಗಾಡ್, ನೋಡಿ ಗೈಸ್, ಇಲ್ಲಿ 6 ಚಾಕ್ಲೇಟ್ಗೆ 2,500 ಏನು ಚಾಕ್ಲೇಟ್ ಅದು. ತುಂಬ ರಶ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮನೆಗೆ ಹೋಗಿದ್ರೆ ಆಯ್ತಿತ್ತು ಅನ್ನಿಸ್ತೈತಿ. ನಿನ್ನ ಚೇರ್ ತೋರ್ಸ, ನಿನ್ನ ಚೇರ. ಮಕ್ಳುಗಳಿದ್ರೆ ಟೇಬಲ್ ಹೈಟ್ ಕರೆಕ್ಟ್ ಆಗಲಿ ಅಂತ ಈ ರೀತಿ ಚೇರ್ ಹಾಕ್ಕೊಡ್ತಾರೆ. ತಿನ್ನು. ಬಂದು ಅಡುಗೆ ಮಾಡೋಣ ಅಂತಲೇ ಮನೆಯಿಂದ ಹೊರಟಿದ್ದು. ಸೊ ಮಕ್ಕಳೆಲ್ಲ ಪಿಜ್ಜಾ ತಿನ್ನಬೇಕು ಅಂದರು. ಸೊ ಪಿಜ್ಜಾ ತಿನ್ಕೊಂಡು ಇವಾಗ ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ತೆಂಗಿನಕಾಯಿ ಬೇಕಿತ್ತು, ಚೆನ್ನಾಗಿರೋ ತೊಗೊಳ್ಳಿ. 500 ರೂಪಾಯಿ ಕೊಡ್ತೀವಿ, ಎಂಥದ್ದು ತಗೊಳ್ಳಿ. 500 ರೂಪಾಯಿ ಅಲ್ಲ, 500 ಏನು ಅಳ್ಳಾಡ್ತಿಲ್ವಾ? ಚೆನ್ನಾಯ್ತಾ? ಆಮೇಲೆ ಆಯಿಲ್ ತೊಗೊಳ್ಳಿ, ಒಂದು ಆಯಿಲ್ ಬೇಕು. ಪಾರ್ಲೆಜಿ ಬಿಸ್ಕೆಟ್ ಥ್ರೆಡ್ ಇದೆ, 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟು. ಒಂದು ಕೊಕೊನಟ್ ಥ್ರೆಡ್ ತೊಗೊಳ್ಳಿ. ಒಂದು ಎಷ್ಟಪ್ಪ ಇದು ಪಾರ್ಲೆಜಿ ಬಿಸ್ಕೆಟ್ ಎಷ್ಟು ಗೊತ್ತಾ? 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಇದೆ ಜಪಾನಲ್ಲಿ. ಪಾರ್ಲೆಜಿ ಬಂದು 170 ಎನ್ನು 100 ರೂಪಾಯಿ ಬೀಳುತ್ತೆ ರುಪೀಸಲ್ಲ. ಒಂದು ಪಾರ್ಲೆಜಿ, 1 ಲೀಟ್ರ್ ಆಯಿಲು, ಒಂದು ಕೊಕೊನಟ್ಟು ಮತ್ತು ಒಂದು ಕೊಕೊನಟ್ ಥ್ರೆಡ್ಡು. ಅಷ್ಟು ತೊಗೊಂಡಿದ್ದೀವಿ. ಎಷ್ಟಾಗುತ್ತೆ ಅಂತ ನೋಡಿ. 3ಕ್ಕೆ ಬಿಲ್ ತೋರಿಸ್ರಿ ನೋಡಿ. 3 ಐಟಮ್ಗೆ 1480. ಇಂಡಿಯನ್ ಸ್ಟೋರ್ಗೆ ಹೋಗಿದ್ದು, ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು, ಐಟಮ್ಸ್ ಎಲ್ಲ ತೊಗೊಂಡ್ವಿ. ನೋಡಿ ಇವತ್ತು ನಾವು ಸ್ಟ್ರೋಲರೇ ತೊಗೊಬಂದಿಲ್ಲ, ನಮ್ಮ ಮನೆಯವರು ಹಂಗೆ ಕರ್ಕೊಬಂದ್ಬಿಟ್ಟವ್ರೆ. ಎತ್ಕೊಂಡು ಹೋಗ್ತಾಯಿದ್ದೀವಿ, ಮಲ್ಕೊಂಬಿಟ್ಲು ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಳು ಮಲ್ಕೊಂಡಾಳೆ, ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.